ಹಾಯ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ರಾಯನ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ಇದು ಡೇ ವ್ಲಾಗ್, ಅಂದರೆ ಏನು ಈವ್ನಿಂಗು ಮನೇಲಿ ಆಗುತ್ತೆ ಅಂತ ಮಾಡ್ತಾಯಿದ್ದೀನಿ. ಇವತ್ತು ರಮೇಶ್ಗೆ ವರ್ಕ್ ಫ್ರಮ್ ಹೋಮ್ ಇದೆ. ಸೊ ಅವರು ಕೆಲಸ ಮಾಡ್ತಿದ್ದಾರೆ. ನಾನು ಝೆಪ್ಟೋನಲ್ಲಿ ಸ್ವಲ್ಪ ಐಟಮ್ಸ್ ತರಿಸಿದ್ದೆ. ತರಕಾರಿಗಳು ಬೇಕಿತ್ತು, ಸೊ ಎಲ್ಲ ತರಿಸಿದ್ದೆ. ಇವಾಗನ್ನೆಲ್ಲ ಒಂದು ಕಡೆ ಇದು ಮಾಡ್ಕೋಬೇಕು, ಫ್ರಿಜ್ಜಲ್ಲಿ ಸ್ಟೋರ್ ಮಾಡಬೇಕು. ಝೆಪ್ಟೋದಲ್ಲಿ ತರಿಸಿದ್ದೆ. ನಾರ್ಮಲ್ ಅಂಗಡಿಗೂ ಹೋಗಿ ತೊಗೊಬರ್ತೀನಿ, ಬಟ್ ರಮೇಶ್ಗೆ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ, ನನಗೆ ಯಾವುದು ಬೈಕ್ ಇಲ್ಲೇ ಇರೋದ್ರಿಂದ ಝೆಪ್ಟೋನಲ್ಲೇ ತರಿಸಿದೆ. ಆಲ್ಮೋಸ್ಟ್ ಬ್ಯಾಂಗ್ಳೂರಲ್ಲಿ ಎಲ್ಲರೂ ಝೆಪ್ಟೋನಲ್ಲೇ ತರಿಸ್ತಾರೆ. ನಾನು ಏನೇನು ತರಿಸಿದ್ದೀನಿ ಅಂತ ತೋರಿಸ್ತೀನಿ. ಇದು ಬಂದು ಸಪೋಟ ತರಿಸಿದ್ದೆ, ಆ್ಯಪಲ್, ABC ಮೆಣಸಿನ್ಕಾಯಿ ಖಾಲಿಯಾಗಿತ್ತು. ಸೊ ಬ್ರೋಕೋಲಿ, ಕ್ಯಾಪ್ಸಿಕಮ್, ಬೀಟ್ರೋಟ್, ಇದು ಆರೆಂಜ್, ಟೊಮೆಟೊ, ಇದು ನನ್ನ ಫೇವ್ರೆಟ್ ಕಾರ್ನ್. ಯಾವಾಗಲೂ ಇದ್ದೇ ಇರುತ್ತೆ ನಮ್ಮ ಮನೇಲಿ ಕಾರ್ನು. ಮತ್ತು ಇದು ಕುಕುಂಬರ್. ಸೊ ವರ್ತ್ ಅನ್ನಿಸ್ತು. ನಾವು ಆಚೆ ಹೋಗಿ ಇಷ್ಟು ತಂದ್ರೂ ಅಷ್ಟೇ ರೇಟ್ ಆಗುತ್ತೆ, ಝೆಪ್ಟೋನಲ್ಲೂ ಅಷ್ಟೇ ಆಗುತ್ತೆ. ನಂಗೆ ಕ್ಯಾಶ್ ಬ್ಯಾಕ್ ಇತ್ತು, ಸೊ ಅದು ಕೂಪನ್ಸ್ ಹಾಕ್ಬಿಟ್ಟು ತೊಗೊಂಡೆ. ನೋಡಿ, ರಮೇಶ್ ಕೆಲಸ ಮಾಡ್ತಿದ್ದಾರೆ. ರಮೇಶ್ಗೆ ಸ್ನ್ಯಾಕ್ಸ್ ಬೇಕಂತೆ. ಕುಕುಂಬರ್ ಬೋಟ್ ಚಾಟ್ ಅಂತ ನೋಡ್ಕೊಂಡಿದ್ದೆ ಇನ್ಸ್ಟಾಗ್ರಾಮಲ್ಲಿ ಹೊಸದು, ಅದನ್ನು ಪ್ರಿಪೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಕಾಫಿ ಮಾಡೋ ಟೈಮ್. ಕಾಫಿ ಬೇಕಾ, ಟೀ ಬೇಕಾ? ಯಾವುದಾದ್ರು ಕಾಫಿ ಆರ್ ಟೀ, ಯಾವ್ದು ಮಾಡ್ತೀನಿ ನೋಡೋಣ. ಸೊ ಕುಕುಂಬರ್ ಚಾಟ್ ಅಂತ ಹೇಳಿದ್ನಲ್ಲ, ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ. ತೋರಿಸ್ತೀನಿ ಯಾವ ಥರ ಮಾಡ್ಕೊಂಡಿದ್ದೀನಿ ಅಂತ. ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ, ಹೆಂಗೆ ಬರುತ್ತೋ ಗೊತ್ತಿಲ್ಲ. ಅದಕ್ಕೆ ಬೇಕಾಗಿರೋದು 2 ಕುಕುಂಬರ್ನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಇದು ಕ್ಯಾರೆಟ್, ಟೊಮ್ಯಾಟೊ, ಆನಿಯನ್. ಇದು ಗ್ರೀನ್ ಚಟ್ನಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಗ್ರೀನ್ ಚಟ್ನಿ ಮಾಡಿಕೊಂಡು ನೆಕ್ಸ್ಟು ಸ್ವಲ್ಪ ಕಡಲೆ ಬೀಜ ಬೇಕು. ಯಾವ ಥರ ಲಾಸ್ಟ್ ಫೈನಲ್ ಯಾವ ಥರ ಬರುತ್ತೆ ಅಂತ ನಾನು ತೋರಿಸ್ತೀನಿ. ವರ್ಕ್ ಫ್ರಮ್ ಹೋಮ್ ಅಂತ ಕೊಟ್ಟರೆ ಡೈಲಿ ಏನಾದರೂ ಸ್ನ್ಯಾಕ್ಸು, ಚಾಟ್ಸು ಏನಾದರೂ ಮಾಡಿಕೊಡ್ತಾ ಇರಬೇಕು. ಕೇಳ್ತಾನೆ ಇರ್ತಾನೆ ಏನಾದರೂ ಮಾಡಿಕೊಡು ಅಂತ. ಸೊ ಹೇಗಾಗುತ್ತೆ ನೋಡೋಣ. ನಾನು 1 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ನೀವು ಎಷ್ಟು ಬೇಕೋ ಅಷ್ಟು ಹಾಕೊಂಡು ನಾನು ಏನೇನು ಚಾಪ್ ಮಾಡ್ಕೊಂಡಿರೋ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಕುಕುಂಬರ್ನ. ಅದರೊಳಗಡೆ ಇರೋ ಅಡಿಷ್ನಲ್ ಎಕ್ಸ್ಟ್ರಾ ಏನಿದೆ ಅದೆಲ್ಲ ಪೀಲ್ ಆಫ್ ಮಾಡ್ಕೊಂಡಿದ್ದೀನಿ. ಫೈನಲ್ ತೋರಿಸ್ತೀನಿ. ಲಾಸ್ಟು ಅದ್ರ ಮೇಲೆ ನಾನೇನು ಮಿಕ್ಸ್ ಮಾಡ್ಕೊಂಡಿಲ್ಲ ಅದ್ರ ಮೇಲೆ ಸ್ವಲ್ಪ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಮತ್ತು ಚಿಲ್ಲಿ ಪೌಡರ್ ಸುಮ್ಮನೆ ಉದುರಿಸ್ಕೊತಾ ಇದ್ದೀನಿ ಜಸ್ಟ್ ಖಾರಕ್ಕೆ. ಮತ್ತು ಇದ್ರ ಮೇಲೆ ಸ್ವಲ್ಪ ಸಾಲ್ಟ್. ಕಾರ್ನ್ ಬೋರ್ಡ್ ಚಾಟ್ ಮುಗೀತು. ಇದಿರಲಿಲ್ಲ, ಕಟ್ ಮಾಡಿರೋ ಅದಕ್ಕೆ ಸುಮ್ಮನೆ ಡಿಸೈನ್ಗೆ ಇಟ್ಟಿದ್ದೀನಿ. ಟೇಸ್ಟ್ ಮಾಡ್ತಿದ್ದಾನೆ ರಮ್ಮಿ. ಅವ್ನು ಕೂಲು ಕಾಣ್ತಿಲ್ಲ, ಸಾರಿ. ಹೆಂಗಿದೆ? ಸಖತ್ತಾಗಿದೆ. ನಾನು ತಿಂದೆ. ಬನ್ನಿ ಗೈಸ್, ಟೇಸ್ಟ್ ಮಾಡೋಣ. ಕುಕುಂಬರ್ ಬೋಟ್ ಚಾಟ್ ಆದಮೇಲೆ ನಾನು ಇನ್ನೊಂದು ಮಾಡಿದೆ, ಯಾಕಂದರೆ ಸ್ವಲ್ಪ ಅದು ಮಿಕ್ಸ್ಚರ್ ಮಿಕ್ಕಿತ್ತು. ಬರ್ಗರ್ ಮಾಡಿದ್ದೆ, ಬಟ್ ಅದು ವಿಡಿಯೋ ಕ್ಲಿಪ್ಸ್ ನಾನು ತಗೊಳಕ್ಕಾಗಿಲ್ಲ. ಕೇಳ್ತೀನಿ, ಹೆಂಗಿತ್ತು ಬರ್ಗರ್? ಸೂಪರಾಗಿತ್ತು. ಚೆನ್ನಾಗಿತ್ತು. ನಾನು ಟೇಸ್ಟ್ ಮಾಡಿದೆ. ಚೀಸ್ ಹಾಕಿದ್ದೆ ಅದಕ್ಕೆ, ಚೆನ್ನಾಗಿತ್ತು. ಅದಕ್ಕೆ ಇನ್ನೇನು ಆ ಮಿಕ್ಸ್ಚರ್ ಏನು ಹಾಕಿದ್ದೆ, ಸ್ವಲ್ಪ ಕುಕುಂಬರ್ ಸ್ಲೈಸು ಮತ್ತು ಟೊಮೆಟೊ ಸ್ಲೈಸು, ಸ್ವಲ್ಪ ಆನಿಯನ್ ಸ್ಲೈಸ್ ಹಾಕ್ಬಿಟ್ಟು, ಚೀಸ್ ಹಾಕ್ಬಿಟ್ಟು, ಸ್ವಲ್ಪ ಬನ್ನಿತ್ತು, ಅದನ್ನೇ ರೋಸ್ಟ್ ಮಾಡಿದೆ. ಸಾಲ್ಟೆಡ್ ಬಟರ್ ಇತ್ತು. ಸೊ ತುಂಬ ಚೆನ್ನಾಗಿತ್ತು. ಕುಕುಂಬರ್ ಬೋಟ್ ಚಾಟ್ ಚೆನ್ನಾಗಿತ್ತಾ ಇಲ್ಲ ಇದು ಚೆನ್ನಾಗಿತ್ತಾ, ಯಾವುದು ಬರ್ಗರ್ ಚೆನ್ನಾಗಿತ್ತಾ? ನಿನ್ನೆ ವ್ಲಾಗು ಎಂಡ್ ಆಗಿತ್ತು.
ಯಾಕಂದರೆ ರಮೇಶ್ ಫ್ರೆಂಡ್ಸ್ ಬಂದಿರೋದ್ರಿಂದ ಡಿ ಮಾರ್ಟಿಗೆ ಹೋಗೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಇವತ್ತು ಡಿ ಮಾರ್ಟ್ಗೆ ಹೊರಟಿದ್ದೀವಿ. ನಾವು ನಾರ್ಮಲಾಗಿ ಹೋಗ್ತಾ ಇರ್ತೀವಿ, ಬಟ್ ಡೈಲಿ ಅಂದರೆ ಡೈಲಿ ರೊಟೀನಲ್ಲಿ ಏನು ಬೇಕೋ ಅದ್ರದ್ದು ಸ್ವಲ್ಪ ದಿನಸಿ ಖಾಲಿ ಆಗಿದೆ, ಅದು ತೊಗೊಬರೋದಕ್ಕೆ ಹೋಗ್ತಾ ಇದ್ದೀವಿ ಅಷ್ಟೇ. ಬನ್ನಿ, ನಿಮ್ಮನ್ನು ಜೊತೆಗೆ ಕರ್ಕೊಂಡು ಹೋಗ್ತೀನಿ. ಏನು ಕೊಡ್ಸೋಕ್ಕಾಗಲ್ಲ, ಬಟ್ ನೀವು ನನ್ನ ಜೊತೆ ನೀವು ಶಾಪಿಂಗ್ ಮಾಡ್ತೀರಾ ಅಷ್ಟೇ. ಬ್ಯಾಗ್ ತೊಗೊಂಡ್ಬಿಟ್ಟಿದ್ದೀನಿ, ಯಾಕಂದರೆ ಡಿ ಮಾರ್ಟಲ್ಲಿ ಗೊತ್ತು, ಪ್ರತಿ ಸರಿ ಬ್ಯಾಗ್ ಹೋದರೆ 15 ರೂಪಾಯಿ, 20 ರೂಪಾಯಿ, 8 ರೂಪಾಯಿ. ಡಿ ಮಾರ್ಟ್ಗೆ ಹೊರಟಿದ್ದೀವಿ. ಬ್ಯಾಗ್ ತೊಗೊಂಡಿದ್ದೀನಿ, ಗೊತ್ತಿರ್ಬೋದು ಡಿ ಮಾರ್ಟ್ಗೆ ಹೋಗೋರಿಗೆ ಬ್ಯಾಗ್ ಏನಕ್ಕೆ ಫಸ್ಟ್ ತೊಗೊಂಡಿರ್ತೀವಿ ಅಂತ. ಯಾಕಂದರೆ ಪ್ರತಿ ಸರಿ ಹೋದಾಗ ಡಿ ಮಾರ್ಟಲ್ಲಿ ಅಮೌಂಟ್ ಕೊಡಬೇಕು. ಸೊ ಅದಕ್ಕೆ ಡಿ ಮಾರ್ಟ್ಗಂತಲೇ ಒಂದು ಬ್ಯಾಗ್ ಮಾಡ್ಕೊಬಿಟ್ಟಿದ್ದೀವಿ ನಾವು. ಟ್ರಯಲ್ ರೂಮ್ಗೆ ಹೋಗ್ಬಿಟ್ಟು ಬ್ಯಾಗ್ ಬಿಟ್ಟು ಬಂದವಳೆ. ಇವತ್ತಿನ ವ್ಲಾಗ್ ಇಷ್ಟೇ. ಹೊಟ್ಟೆ ಅಷ್ಟವಾಗ್ತಿದೆ, ಇನ್ನು ಊಟ ಮಾಡಿಲ್ಲ. ಸುಮ್ಮನೆ ನೋಡೋಣ ಅಂತ ಬಂದ್ವಿ, ಟೈಮ್ ಆಗೋದೇ ಗೊತ್ತಾಗಲ್ಲ. ಯಾವಾಗಾದ್ರೂ ಒಂದು ಸರಿ ಬರ್ತೀವಿ. ಸೊ ನೆಕ್ಸ್ಟು ನಮ್ಮ ಆ್ಯನಿವರ್ಸರಿ ಏನೇನು ಶಾಪಿಂಗ್ ಮಾಡಬೇಕು, ಯಾಕಂದರೆ ಇದು ನಮ್ಮದು ಫಸ್ಟ್ ಆ್ಯನಿವರ್ಸರಿ. ಸೊ ನೋಡೋಣ. ಫಸ್ಟ್ ಆ್ಯನಿವರ್ಸರಿ ದಿ ಬೆಸ್ಟ್ ಆ್ಯನಿವರ್ಸರಿ. ಎಲ್ರಿಗೂ ಅವರವರ ಮೊದಲನೇ ಆ್ಯನಿವರ್ಸರಿ ಸ್ಪೆಷಲ್ ಆಗಿರುತ್ತೆ. ಸೊ ಅದೇ ರೀತಿ ನಮಗೂ ಅಷ್ಟೇ ಸ್ಪೆಷಲ್ ಆಗಿರುತ್ತೆ. ಕ್ಯೂರಿಯಾಸಿಟಿ ಐತೆ ಮೊದಲನೇ ಆ್ಯನಿವರ್ಸರಿ ಅಂತ. ಅಲ್ಲಿವರೆಗೂ ನೋಡ್ತಾ ಇರಿ ರಾಯನ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಟೇಕ್ ಕೇರ್, ಬೈ ಬಾಯ್, ಲವ್ ಯು.